ಭಾರತದ ಭೂಗೋಳ ಪರ್ವತ, ಮಣ್ಣು ಮತ್ತು ಹವಾಮಾನ. ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಭಾರತದ ಪರ್ವತಗಳು. ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ. ಹಿಮಾಲಯವು ಯುವ ಮಡಿಕೆ ಪರ್ವತ, ಯಂಗ್ ಫೋಲ್ಡ್ ಮೌಂಟೇನ್. ಹಿಮಾಲಯದ ಮೂರು ಪ್ರಮುಖ ಸಮಾಂತರ ಶ್ರೇಣಿಗಳು ಹಿಮಾದ್ರಿ, ಹಿಮಾಚಲ ಮತ್ತು ಶಿವಾಲಿಕ್. ಹಿಮಾದ್ರಿ ಹಿಮಾಲಯದ ಅತ್ಯಂತ ಉತ್ತರದ ಮತ್ತು ಅತಿ ಎತ್ತರದ ಶ್ರೇಣಿ. ಹಿಮಾದ್ರಿಯನ್ನು ಮಹಾ ಹಿಮಾಲಯ ಎಂದು ಕರೆಯುತ್ತಾರೆ. ಹಿಮಾಚಲವನ್ನು ಮಧ್ಯ ಹಿಮಾಲಯ ಎಂದು ಕರೆಯುತ್ತಾರೆ. ಶಿವಾಲಿಕ್ ಹಿಮಾಲಯದ ಅತ್ಯಂತ ದಕ್ಷಿಣದ ಮತ್ತು ಕಿರಿಯ ಶ್ರೇಣಿ. ಭಾರತದ ಅತ್ಯುತ್ತಮ ಶಿಖರ ಕಾಂಚನಜುಂಗ. ಕಾಂಚನಜುಂಗ ಸಿಕ್ಕಿಂ ನೇಪಾಳ ಗಡಿ ಪ್ರದೇಶದಲ್ಲಿ ಇದೆ. ಭಾರತದೊಳಗೆ ಸಂಪೂರ್ಣವಾಗಿ ಏರುವ ಅತ್ಯುನ್ನತ ಶಿಖರ ನಂದಾದೇವಿ. ಅರಾವಳಿ ಪರ್ವತಗಳು ಭಾರತದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಅರಾವಳಿಯ ಅತ್ಯುನ್ನತ ಶಿಖರ ಗುರುಶಿಖರ. ಗುರುಶಿಖರ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು ಮಧ್ಯ ಭಾರತದಲ್ಲಿವೆ. ನರ್ಮದಾ ನದಿ ವಿಂಧ್ಯ ಮತ್ತು ಸಾತ್ಪುರಗಳ ನಡುವೆ ಹರಿಯುತ್ತದೆ. ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಪಶ್ಚಿಮ ಕರಾವಳಿಗೆ ಸಮಾಂತರವಾಗಿ ಹರಡಿವೆ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ನೈಸರ್ಗಿಕ ಪರಂಪರೆಯ ತಾಣವಾಗಿದೆ. ಪಶ್ಚಿಮ ಘಟ್ಟದ ಅತ್ಯುನ್ನತ ಶಿಖರ ಅನ್ನೈಮುಡಿ. ಅನ್ನೈಮುಡಿ ಕೇರಳದಲ್ಲಿದೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಗಿಂತ ಕಡಿಮೆ ಎತ್ತರ ಮತ್ತು ಹೆಚ್ಚು ಛಿದ್ರಿತವಾಗಿವೆ. ಪೂರ್ವ ಘಟ್ಟಗಳು ಗೋದಾವರಿ, ಕೃಷ್ಣಾ, ಮಹಾನದಿ ಮತ್ತು ಕಾವೇರಿ ಮುಂತಾದ ನದಿಗಳು ಛೇದಿಸುತ್ತವೆ. ನೀಲಗಿರಿ ಬೆಟ್ಟಗಳು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಪರ್ಕ ಪ್ರದೇಶದಲ್ಲಿವೆ. ನೀಲಗಿರಿಯ ಅತ್ಯುನ್ನತ ಶಿಖರ ದೊಡ್ಡ ಬೆಟ್ಟ. ಕಾರಾಕೋರಂ ಶ್ರೇಣಿ ಹಿಮಾಲಯದ ವಾಯವ್ಯ ಭಾಗದಲ್ಲಿದೆ. ಭಾರತದ ಮಣ್ಣು ಅತ್ಯಂತ ಮುಖ್ಯ. ಭಾರತದಲ್ಲಿ ಪ್ರಮುಖವಾಗಿ 6 ವಿಧದ ಮಣ್ಣುಗಳನ್ನು ಗುರುತಿಸಲಾಗುತ್ತದೆ. ಪ್ರಮುಖ ಮಣ್ಣಿನ ವಿಧಗಳು ಜಲೋಢ, ಕೆಂಪು, ಲ್ಯಾಟರೈಟ್, ಮರುಭೂಮಿ, ಪರ್ವತ ಮತ್ತು ಅರಣ್ಯ ಮಣ್ಣು. ಜಲೋಢ ಮಣ್ಣು ಉತ್ತರ ಭಾರತದ ಬಯಲು ಪ್ರದೇಶಗಳಲ್ಲಿ ವ್ಯಾಪಕವಾಗಿದೆ. ಜಲೋಢ ಮಣ್ಣು ಗಂಗಾ, ಬ್ರಹ್ಮಪುತ್ರ ಬಯಲು ಪ್ರದೇಶಗಳಲ್ಲಿ ಪ್ರಮುಖವಾಗಿದೆ. ಜಲೋಢ ಮಣ್ಣು ಸಾಮಾನ್ಯವಾಗಿ ಬಹಳ ಫಲವತ್ತಾಗಿದೆ. ಜಲೋಢ ಮಣ್ಣಿನ 2 ಪ್ರಮುಖ ವಿಧಗಳು ಕಾದಾರ್ ಮತ್ತು ಭಾಂಗಾರ್. ಕಾದಾರ್ ಹೊಸ ಜಲೋಢ ಮಣ್ಣು, ಭಾಂಗಾರ್ ಹಳೆ ಜಲೋಢ ಮಣ್ಣು. ಕಪ್ಪು ಮಣ್ಣನ್ನು ರೇಗರ್ ಮಣ್ಣು ಎಂದು ಕರೆಯುತ್ತಾರೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತ. ಕಪ್ಪು ಮಣ್ಣು ಮುಖ್ಯವಾಗಿ ಡೆಕ್ಕನ್ ಟ್ರ್ಯಾಪ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣಿನಲ್ಲಿ ಜಲಧಾರಣ ಸಾಮರ್ಥ್ಯ ಹೆಚ್ಚು. ಕೆಂಪು ಮಣ್ಣುನ ಕೆಂಪು ಬಣ್ಣಕ್ಕೆ ಕಬ್ಬಿಣದ ಅಂಶ ಕಾರಣ. ಕೆಂಪು ಮಣ್ಣು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಒಡಿಶಾ ಮುಂತಾದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಲ್ಯಾಟರೈಟ್ ಮಣ್ಣು ಹೆಚ್ಚು ಮಳೆಯ ಪ್ರದೇಶಗಳಲ್ಲಿ ಉಂಟಾಗುತ್ತದೆ. ಲ್ಯಾಟರೈಟ್ ಮಣ್ಣಿನಲ್ಲಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಹೆಚ್ಚು ಕಂಡುಬರುತ್ತದೆ. ಮರುಭೂಮಿ ಮಣ್ಣು ಮುಖ್ಯವಾಗಿ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಮರುಭೂಮಿ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಮರಳು ಪ್ರಮಾಣ ಹೆಚ್ಚು. ಪರ್ವತ ಅಥವಾ ಅರಣ್ಯ ಮಣ್ಣು ಮುಖ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಚಹಾ, ಕಾಫಿ ಮತ್ತು ಮಸಾಲೆ ಬೆಳೆಗಳಿಗೆ ಕೆಲವು ಪರ್ವತ ಮತ್ತು ಲ್ಯಾಟರೈಟ್ ಮಣ್ಣು ಪ್ರದೇಶಗಳು ಸೂಕ್ತವಾಗಿವೆ. ಮಣ್ಣು ಪ್ಲಸ್ ಬೆಳೆ. ಕಪ್ಪು ಮಣ್ಣು ಹತ್ತಿ. ಜಲೋಢ ಮಣ್ಣು ಗೋಧಿ, ಅಕ್ಕಿ, ಕಬ್ಬು ಮುಂತಾದ ಬೆಳೆಗಳಿಗೆ ಸೂಕ್ತ. ಕೆಂಪು ಮಣ್ಣು ಕಡಲೆಕಾಯಿ, ರಾಗಿ ಮುಂತಾದ ಬೆಳೆಗಳಿಗೆ ಸೂಕ್ತ. ಲ್ಯಾಟರೈಟ್ ಮಣ್ಣು ಚಹಾ, ಕಾಫಿ, ಗೋಡಂಬಿ ಮುಂತಾದ ಬೆಳೆಗಳಿಗೆ ಸೂಕ್ತವಾಗಬಹುದು. ಭಾರತದ ಹವಾಮಾನ. ಭಾರತವು ಮುಖ್ಯವಾಗಿ ಉಷ್ಣವಲಯದ ಮಾನ್ಸೂನ್ ಹವಾಮಾನ ಹೊಂದಿದೆ. ಭಾರತದ ಹವಾಮಾನವನ್ನು ನಿಯಂತ್ರಿಸುವ ಪ್ರಮುಖ ಅಂಶ ಮಾನ್ಸೂನ್ ಮಾರುತಗಳು. ಭಾರತದ ಹವಾಮಾನದಲ್ಲಿ ಋತುಮಾನ ಬದಲಾವಣೆಗಳು ಸ್ಪಷ್ಟವಾಗಿವೆ. ಭಾರತದಲ್ಲಿ ಸಾಮಾನ್ಯವಾಗಿ 4 ಪ್ರಮುಖ ಋತುಗಳನ್ನು ಗುರುತಿಸಲಾಗುತ್ತದೆ. ಚಳಿಗಾಲ ಡಿಸೆಂಬರ್ದಿಂದ ಫೆಬ್ರವರಿ, ಬೇಸಿಗೆಕಾಲ ಮಾರ್ಚ್ದಿಂದ ಮೇ, ದಕ್ಷಿಣ ಪಶ್ಚಿಮ ಮಾನ್ಸೂನು ಜೂನ್ ಸೆಪ್ಟೆಂಬರು, ಹಿಮ್ಮೆಟ್ಟಿಸುವ ಈಶಾನ್ಯ ಮಾನ್ಸೂನು ಅಕ್ಟೋಬರ್ ನವೆಂಬರು. ಮಾನ್ಸೂನ್ ಅತ್ಯಂತ ಮುಖ್ಯ. ಭಾರತದ ಬಹುತೇಕ ವಾರ್ಷಿಕ ಮಳೆ ದಕ್ಷಿಣ ಪಶ್ಚಿಮ ಮಾನ್ಸೂನ್ನಿಂದ ಬರುತ್ತದೆ. ದಕ್ಷಿಣ ಪಶ್ಚಿಮ ಮಾನ್ಸೂನ್ ಸಾಮಾನ್ಯವಾಗಿ ಜೂನ್ ಆರಂಭದಲ್ಲಿ ಕೇರಳಕ್ಕೆ ಪ್ರವೇಶಿಸುತ್ತದೆ. ದಕ್ಷಿಣ ಪಶ್ಚಿಮ ಮಾನ್ಸೂನ್ನ 2 ಪ್ರಮುಖ ಶಾಖೆಗಳು ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳಕೊಲ್ಲಿ ಶಾಖೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳಿಂದ ಭಾರೀ ಮಳೆ ಪಡೆಯುತ್ತವೆ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಓರೋಗ್ರಾಫಿಕ್ ಮಳೆ ಹೆಚ್ಚಾಗಿ ಉಂಟಾಗುತ್ತದೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳು ಪ್ರದೇಶಕ್ಕೆ ಉದಾಹರಣೆ. ಮೌಸಿನ್ ರಾಮ್ ವಿಶ್ವದ ಅತಿ ಹೆಚ್ಚು ಸರಾಸರಿ ವಾರ್ಷಿಕ ಮಳೆ ಪ್ರದೇಶಗಳಲ್ಲಿ ಒಂದಾಗಿದೆ. ಮೌಸಿನ್ ರಾಮ್ ಮೇಘಾಲಯದಲ್ಲಿದೆ. ರಾಜಸ್ಥಾನದ ಪಶ್ಚಿಮ ಭಾಗ ಭಾರತದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆಯ ಪ್ರದೇಶಗಳಲ್ಲಿ ಒಂದು.
ಚಳಿಗಾಲ. ಭಾರತದ ಉತ್ತರ ಭಾಗದಲ್ಲಿ ಚಳಿಗಾಲದಲ್ಲಿ ತಾಪಮಾನ ಕಡಿಮೆಯಾಗುತ್ತದೆ. ಉತ್ತರ ಪಶ್ಚಿಮ ಭಾರತದಲ್ಲಿ ಚಳಿಗಾಲದ ಮಳೆ ಪಶ್ಚಿಮ ಅಶಾಂತಿಗಳು ಕಾರಣ. ಪಶ್ಚಿಮ ಅಶಾಂತಿಗಳು ರಬಿ ಬೆಳೆಗಳಿಗೆ ವಿಶೇಷವಾಗಿ ಉಪಯುಕ್ತ. ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ಚಳಿಗಾಲದ ಮಳೆ ಗೋಧಿ ಬೆಳೆಯ ಸಹಾಯಕ. ಬೇಸಿಗೆಯಲ್ಲಿ ಭಾರತದ ಭೂಭಾಗವು ತೀವ್ರವಾಗಿ ಬಿಸಿಯಾಗುತ್ತದೆ. ಉತ್ತರ ಭಾರತದಲ್ಲಿ ಬೇಸಿಗೆಯಲ್ಲಿ ಬೀಸುವ ಬಿಸಿ ಮತ್ತು ಒಣ ಗಾಳಿಯು ಲೂ ಎಂದು ಕರೆಯುತ್ತಾರೆ. ಕಾಲ್ಬೆನ್ಸಾಕಿ ಪೂರ್ವ ಭಾರತದ ಬೇಸಿಗೆ ಗುಡುಗು ಮಳೆಯ ಬಿರುಗಾಳಿ. ಮಾವಿನ ಮಳೆ ದಕ್ಷಿಣ ಭಾರತದ ಬೇಸಿಗೆ ಪೂರ್ವ ಮಾನ್ಸೂನ್ ಮಳೆಗೆ ಪ್ರಸಿದ್ಧ ಹೆಸರು. ಹಿಮ್ಮೆಟ್ಟಿಸುವ ಮಾನ್ಸೂನ್. ಅಕ್ಟೋಬರ್-ನವೆಂಬರ್ ಅವಧಿಯಲ್ಲಿ ದಕ್ಷಿಣ ಪಶ್ಚಿಮ ಮಾನ್ಸೂನ್ ಹಿಮ್ಮೆಟ್ಟಿಸುತ್ತದೆ. ಈ ಅವಧಿಯನ್ನು ಹಿಮ್ಮೆಟ್ಟಿಸುವ ಮಾನ್ಸೂನ್ ಋತು ಎಂದು ಕರೆಯುತ್ತಾರೆ. ತಮಿಳುನಾಡು ಕರಾವಳಿಯ ಈಶಾನ್ಯ ಮಾನ್ಸೂನ್ನಿಂದ ಪ್ರಮುಖ ಮಳೆ ಪಡೆಯುತ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ಚಂಡಮಾರುತಗಳು ಈ ಅವಧಿಯಲ್ಲಿ ತಮಿಳುನಾಡು ಮತ್ತು ಪೂರ್ವ ಕರಾವಳಿಯ ಪರಿಣಾಮ ಬೀರುತ್ತದೆ. ಪರ್ವತ. ಹಿಮಾಲಯ, ಯುವ ಮಡಿಕೆ ಪರ್ವತ, ಹಿಮಾದ್ರಿ, ಮಹಾ ಹಿಮಾಲಯ, ಶಿವಾಲಿಕ್. ಹಿಮಾಲಯದ ದಕ್ಷಿಣದ ಕಿರಿಯ ಶ್ರೇಣಿ. ಅರಾವಳಿ ಪ್ರಾಚೀನ ಪರ್ವತ ಶ್ರೇಣಿ. ಗುರುಶಿಖರ ಅರಾವಳಿಯ ಅತ್ಯುನ್ನತ ಶಿಖರ. ಪಶ್ಚಿಮ ಘಟ್ಟ ಆನೈಮುಡಿ ಅತ್ಯುನ್ನತ ಶಿಖರ. ಪೂರ್ವ ಘಟ್ಟ ಛಿದ್ರಿತ ಪರ್ವತ ಶ್ರೇಣಿ. ನರ್ಮದಾ ವಿಂಧ್ಯ ಮತ್ತು ಸಾತ್ಪುರ ನಡುವೆ. ಮಣ್ಣು. ಜಲೋಢ ಉತ್ತರ ಭಾರತದ ಬಯಲು ಫಲವತ್ತಾದ ಮಣ್ಣು. ಕಾದಾರ್ ಹೊಸ ಜಲೋಢ. ಬಾಂಗಾರ್ ಹಳೆ ಜಲೋಢ. ಕಪ್ಪು ರೇಗರ್ ಹತ್ತಿ. ಕೆಂಪು ಬಣ್ಣ. ಲ್ಯಾಟರೈಟ್ ಹೆಚ್ಚು ಮಳೆ, ಕಬ್ಬಿಣ ಪ್ಲಸ್ ಅಲ್ಯೂಮಿನಿಯಂ. ಮರುಭೂಮಿ ರಾಜಸ್ಥಾನ್ ಮರಳು. ಹವಾಮಾನ. ಭಾರತ ಉಷ್ಣವಲಯದ ಮಾನ್ಸೂನ್ ಹವಾಮಾನ. ದಕ್ಷಿಣ ಪಶ್ಚಿಮ ಮಾನ್ಸೂನು ಜೂನ್ನಿಂದ ಸೆಪ್ಟೆಂಬರು. ಮಾನ್ಸೂನ್ ಪ್ರವೇಶ ಕೇರಳ. ಅರಬ್ಬಿ ಸಮುದ್ರ ಶಾಖೆ, ಬಂಗಾಳ ಕೊಲ್ಲಿ ಶಾಖೆ. ಪಶ್ಚಿಮ ಘಟ್ಟ ಭಾರೀ ಮಳೆ. ಮಳೆ ನೆರಳು ಪ್ರದೇಶ ಪಶ್ಚಿಮ ಘಟ್ಟದ ಪೂರ್ವ ಭಾಗ. ಮಾಸಿನ್ರಾಮ್ ಮೇಘಾಲಯ ಅಧಿಕೃತ ಮಳೆ ಪ್ರದೇಶಗಳಲ್ಲಿ ಒಂದು. ಲೂ ಉತ್ತರ ಭಾರತದ ಬಿಸಿ ಒಣ ಗಾಳಿ. ಪಶ್ಚಿಮ ಅಶಾಂತಿ ಉತ್ತರ ಭಾರತದ ಚಳಿಗಾಲದ ಮಳೆ. ತಮಿಳುನಾಡು ಈಶಾನ್ಯ ಮಾನ್ಸೂನ್ನಿಂದ ಪ್ರಮುಖ ಮಳೆ.